ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆ. ಹೀಗಾಗಿ ಹೈಕಮಾಂಡ್ನ ನಿರ್ದೇಶನದಂತೆ ನಾವು ನಡೆದುಕೊಳ್ಳುತ್ತೀವಿ ಅಂತ ಡಿಕೆಶಿ ಪಕ್ಕದಲ್ಲಿ ಕುಳಿತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಕದಲ್ಲೇ ಕುಳಿತುಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ, ಏನು ನಿರ್ದೇಶನಗಳನ್ನು ಕೊಡುತ್ತೆ, ಅದರಂತೆ ನಾವು ನಡೆದುಕೊಳ್ಳುತ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಕದಲ್ಲೇ ಕುಳಿತಿರಬೇಕಾದ್ರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಕದಲ್ಲೇ ಇದ್ರು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನು ನಿರ್ದೇಶನ ಕೊಡುತ್ತೆ, ಅದರಂತೆ ನಾವು ನಡೆದುಕೊಳ್ತೀವಿ. ಇನ್ನು ನಮ್ಮ ಹೈಕಮಾಂಡು ತುಂಬ ಸ್ಟ್ರಾಂಗ್ ಇದೆ. ಏನೇ ಡಿಸಿಷನ್ಗಳನ್ನು ತೆಗೆದುಕೊಂಡರೂ ಕೂಡ ಹೈಕಮಾಂಡ್ ಸ್ಟ್ರಾಂಗ್ ಆಗೇ ತೆಗೆದುಕೊಳ್ಳುತ್ತೆ. ಇನ್ನು ನಾವು ಕೂಡ ಹಾಗೆ ಏನೇ ನಿರ್ಧಾರ ತೆಗೆದುಕೊಂಡ್ರು, ಏನೇ ನಿರ್ದೇಶನಗಳನ್ನು ಕೊಟ್ಟರು, ಏನೇ ಸೂಚನೆಗಳನ್ನು ಕೊಟ್ಟರು, ಅದರಂತೆಯೇ ನಾವು ನಡೆದುಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹೀಗಾಗಿ ಇನ್ನೂ ಪವರ್ ಶೇರಿಂಗ್ ವಿಚಾರ ಒಳಗೊಳಗೆ ನಡೀತಾ ಇದೆಯಾ ಅಥವಾ ಡೆಡ್ಲೈನ್ ಏನಾದರೂ ಕೊಟ್ಟಿದೆಯಾ ಹೈಕಮಾಂಡು? ಈ ರೀತಿಯ ಚರ್ಚೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ನ ನಿರ್ಧಾರ ಏನಾಗುತ್ತೆ, ಹೈಕಮಾಂಡ್ ಏನು ಡಿಸಿಷನ್ನ ಪ್ರಕಟ ಮಾಡುತ್ತೆ, ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಈ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಪಕ್ಕದಲ್ಲೇ ಕುಳಿತಿರಬೇಕಾದ್ರೆ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತಷ್ಟು ಈ ಒಂದು ಅಧಿಕಾರ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಹೈಕಮಾಂಡ್ ಏನಾದರೂ ಡೆಡ್ಲೈನ್ ಕೊಟ್ಟಿದೆಯಾ ಅಥವಾ ಹೈಕಮಾಂಡ್ ತನ್ನ ನಿರ್ಧಾರ ಪ್ರಕಟಿಸುತ್ತಾ ಕಾದು ನೋಡಬೇಕಾಗತ್ತೆ. ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು ಡಿ ಕೆ ಶಿವಕುಮಾರ್ ಇನ್ನು ಅಹಿಂದ ಸಂಘಟನೆಗಳು ಮಾಡಿದ್ದು ನಾನು, ಭಾಗ್ಯಗಳು ಗ್ಯಾರಂಟಿ ಯೋಜನೆ ಮಾಡಿರೋದು ಯಾರಿಗಾಗಿ? ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ. ಇದು ಅಹಿಂದಕ್ಕಾಗಿ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಹಿಂದ ಸಂಘಟನೆ ಮಾಡಿದ್ದು ನಾನು, ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದು, ಭಾಗ್ಯಗಳನ್ನ ಕೊಟ್ಟಿದ್ದು, ಆ ಯೋಜನೆಗಳನ್ನ ಮಾಡಿರೋದು ಯಾರಿಗಾಗಿ? ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗಲ್ವಾ? ಇದು ಅಹಿಂದಕ್ಕಾಗಿ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಹಿಂದಕ್ಕಾಗಿ, ಹಿಂದುಳಿದ ವರ್ಗಗಳಿಗಾಗಿ ಅನೇಕ ಯೋಜನೆಗಳನ್ನು ತಂದಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಇದಪ್ಪ ಅಹಿಂದ ಸಂಘಟನೆ ಮಾಡಿದವು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ. ಇದು ಇವರೆಲ್ಲ ಅಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು, ಅವ್ನ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು.